ಜನ ಮಸೀದಿಯಲ್ಲಿ ಯಾಕೆ ಇದ್ರು ಅಂತ ಅಂದ್ರೆ ಚೆಕ್ ಮಾಡ್ತೀವಿ. ಪ್ರೇಯರ್ 9:30ಗೆ ಮುಗ್ದಿದೆ. 9:30ಗೆ ಮುಗ್ದಿದೆ. ಇನ್ಸಿಡೆಂಟ್ 10 ಗಂಟೆ 6 ನಿಮಿಷಕ್ಕೆ ಆಯಿತು ನಮ್ಮ CCTV ಪ್ರಕಾರ. ಮತ್ತೆ ನಾನು ಇನ್ನೊಂದ್ಸರಿ ಕ್ಲಾರಿಫೈ ಮಾಡ್ತಾ ಇದ್ದೀನಿ, ಒಬ್ಬ ವ್ಯಕ್ತಿ ಮಾತ್ರ ಎಡ್ಕಲ್ ಎಸಿದ್ದಾನೆ. ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿ ಮಾತ್ರ ಎಡ್ಕಲ್ ಎಸಿದ್ದಾನೆ. ಆ ಕಲ್ಲು ಕೂಡ ಅಲ್ಲಿ ಶೂರ ಕೆಳಗೆ ಇತ್ತು, ಅವನ ಕೈಗೆ ಸಿಕ್ತು, ಅವನು ಒಪ್ಪಿದ್ದಾನೆ. ನಮಗೆ ನಮ್ಮ ಇಂಟ್ರೋಗೇಷನಲ್ಲಿ, ನಮ್ಮ ಇನ್ಕ್ವೈರಿಯಲ್ಲಿ ಅವ್ರು ಒಪ್ಪಿದ್ದಾನೆ, ಈ ಥರ ನಾನು ಅಲ್ಲಿ 2 ಕಲ್ಲು ಸಿಕ್ತು, ಅದು 2 ಎಸೆದಿದ್ದೀನಿ. ನಿಮ್ಮ ಆಫೀಸರ್ಸ್ ಚಪ್ಪಲಿ ಬೀಳುತ್ತೆ, ನಿಮ್ಮ ಅಧಿಕಾರಿಗಳು ಹೇಳುವ ಮಾಹಿತಿಯ ಪ್ರಕಾರವೇ ಅವರ ಬಳಿ ಯಾವುದೂ ಇಲ್ಲ. ನಮ್ಮ ಅಧಿಕಾರಿ ಯಾವುದು ಈ ಥರ ಮಾಹಿತಿ ಹೇಳಿಲ್ಲ, ಯಾವುದು ಕಟ್ಟಿಗೆ ಕೂಡ ಇರಲಿಲ್ಲ. ನಾನು ನಿನ್ನೆ ಕೂಡ ದಯವಿಟ್ಟು ಎಲ್ಲ ಮೀಡಿಯಾ ಮಾಧ್ಯಮಕ್ಕೆ ರಿಕ್ವೆಸ್ಟ್ ಮಾಡಿದ್ದೆ, ಇದರಲ್ಲಿ ತಾವು ಎವಿಡೆನ್ಸ್ ಮುಖಾಂತರ ಏನು ಎವಿಡೆನ್ಸ್ ನಮಗೆ ಸಿಕ್ಕಿದ್ರೆ ನಾವು ಶೇರ್ ಮಾಡೋಕ್ಕೆ ರೆಡಿ ಇದ್ದೀವಿ. ತಮ್ಮ ಜೊತೆಗೆ ಎವಿಡೆನ್ಸ್ ಮುಖಾಂತರ ತಾವು ಕಮ್ಯುನಿಕೇಟ್ ಮಾಡಿ. ಯಾವುದು ಬೇರೆ ಏನು ವೆಪನ್ ಇರಲಿಲ್ಲ, ಬೇರೆ ಏನೂ ಇರಲಿಲ್ಲ ಇದರಲ್ಲಿ. ಆದರೂ ಕೂಡ ನೀವು ಅವ್ರನ್ನ ಲಾಠಿ ಚಾರ್ಜ್ ಮಾಡುವಂಥದ್ದು, ಅಲ್ಲಿ ಅವ್ರನ್ನ ಓಡಿಸುವಂಥ ಕೆಲಸ ಯಾಕೆ ಆಗಲಿಲ್ಲ ಅಂತ ಹಿಂದೂ ಕಾರ್ಯಕರ್ತರು ಒಂದು ಆರೋಪ ಮಾಡ್ತಾ ಇದ್ದಾರೆ ಸರ್. ಇದಕ್ಕೆ ಲಾಠಿ ಚಾರ್ಜ್ ತಾವು ಅರ್ಥ ಮಾಡಬೇಕು ಏನಿದೆ. ನಾವು ಫಸ್ಟ್ ಲಾಠಿ ಚಾರ್ಜ್ ಇಸ್ ಆಲ್ವೇಸ್ ಲಾಸ್ಟ್ ರಿಸಾರ್ಟ್. ಪೊಲೀಸ್ಗೆ ಏನು ಪವರ್ ಇದೆ, ಫೋರ್ಸ್ ಯೂಸ್ ಮಾಡಿ, ಅವಶ್ಯಕತೆ ಇದ್ದಾಗ ಫೋರ್ಸ್ ಯೂಸ್ ಮಾಡಿ. ನಮ್ಮ ಕಾನೂನಲ್ಲಿ ಕೂಡ ಅದೇ ರೀತಿ ಇದೆ. ನಾನು ಈಗಾಗಲೇ ಹೇಳಿದ್ದೀನಿ, 2 ಕಮ್ಯುನಿಟಿ ಲೀಡರ್ಸ್ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇನ್ಸಿಡೆಂಟ್ ಆದ ನಂತರ ಪ್ರೊಸೆಷನ್ ಪೀಸ್ಫುಲ್ ಆಗಿ ಮಸೀದಿ ಮುಂದೆಯಿಂದ ಹೋಗಿದೆ, ಅದೇ ಮಸೀದಿ ಮುಂದೆಯಿಂದ ಹೋಗಿದೆ, ಮುಗೀತು. ಅವರು ಕೂಡ ಪ್ರೇಯರ್ ಮುಗಿಸ್ಕೊಂಡು ಅವರು ಕೂಡ ಎಲ್ಲರೂ ಈ ಸಮುದಾಯವರು ಕೂಡ ಅವ್ರ ಮನೆಗೆ ಹೋದರು. ಲಾಠಿ ಚಾರ್ಜು ಅವಶ್ಯಕತೆನೇ ಬರಲಿಲ್ಲ. ಬಂದೋಬಸ್ತ್ ಸಾಕಷ್ಟು ಬಂದೋಬಸ್ತ್ ಇತ್ತು. ಇನ್ಕ್ಲೂಡಿಂಗ್ ಮೈಸೆಲ್ಫ್, ನಾನು ಶುರುವಿಂದ ಎಂಡ ತನಕ ಇದೆ. 3 ಜನ DSPs ಇದ್ದರು, ಆಲ್ಮೋಸ್ಟ್ 8 ಜನ ಇನ್ಸ್ಪೆಕ್ಟರ್ಸ್ ಇದ್ದರು. ಪ್ರತಿ ವರ್ಷ ನಾವು ಯಾವ ರೀತಿ ಬಂದೋಬಸ್ತ್ ಮಾಡ್ತೀವಿ ಅದೇ ರೀತಿ ಫುಲ್ ಫ್ಲೆಜ್ ಬಂದೋಬಸ್ತ್ ಮಾಡಿದ್ದೀವಿ. ಇಲ್ಲಿ 800 ಇದು ನಮಗೆ ಆಲ್ಮೋಸ್ಟ್ 250 ಹೋಮ್ ಗಾರ್ಡ್ಸ್ ಇದ್ದರು. ನಮ್ಮ ಸಿವಿಲ್ ಪೊಲೀಸ್ ಅವರು 250ಗಿಂತ ಮೇಲೆ ಇದ್ದರು. DR ನಮಗೆ 4 DR ಪಾರ್ಟೀಸ್ ಇದ್ದರು. ಸಾಕಷ್ಟು ಬಂದೋಬಸ್ತ್ ಮಾಡಿದ್ದೀವಿ. ಮತ್ತು ಯಾವುದು ಪಬ್ಲಿಕ್ ಈ ಗುಂಪು ಆ ಗುಂಪು ಮಧ್ಯದಲ್ಲಿ ಯಾವುದು ಘರ್ಷಣೆ ಆಗಿಲ್ಲ. ಐಸೋಲೇಟೆಡ್ ಇನ್ಸಿಡೆಂಟ್ ಇತ್ತು, 2 ಕಲ್ಲು ಬಿತ್ತು. ಯಾರು ಮಾಡಿದ್ದಾರೆ ಅವರಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಈಗಾಗಲೇ ಅವರಿಗೆ ಬಂಧನ ಮಾಡಿದ್ದೀವಿ.